ಪ್ರಿಯಕರನೇ ತನ್ನ ಪ್ರೇಯಸಿಯ ಅಶ್ಲೀಲ ಫೋಟೋವನ್ನ ತೆಗೆದು ಬ್ಲಾಕ್ ಮೇಲ್ ಮಾಡಿದಂತಹ ಘಟನೆ ಇದು. ಆಕೆಯ ವೇಶ್ಯಾವಾಟಿಕೆಗೆ ಕೂಡ ತಳ್ಳೋದಕ್ಕೆ ಒತ್ತಾಯ ಮಾಡಿದ್ದಾನೆ. ಶಿವಮೊಗ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಪ್ರಿಯಕರನ ದೌರ್ಜನ್ಯದಿಂದ ನೊಂದಂತ ಯುವತಿ ತುಂಗಾನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾಳೆ. ಯುವತಿ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ಲು. ಈಕೆಯೊಂದಿಗೆ ಪ್ರೇಮ ಸಂಬಂಧ ಹೊಂದಿದ್ದಂತಹ ಪ್ರಕಾಶ್ ದೈಹಿಕ ಸಂಪರ್ಕವನ್ನು ಕೂಡ ಬೆಳೆಸಿ ವಿಡಿಯೋವನ್ನು ಕೂಡ ಮಾಡಿಕೊಂಡಿದ್ದ. ನೀನು ಬೇರೆಯವರ ಜೊತೆ ಮಲಗಲಿಲ್ಲ ಅಂದ್ರೆ ವಿಡಿಯೋವನ್ನ ಬಹಿರಂಗ ಮಾಡ್ತೀನಿ ಅಂತ ಬೆದರಿಕೆ ಹೊಡ್ಡಿದ್ದ. ಹಾಗೆ ವೇಶ್ಯಾವಾಟಿಕೆ ಮತ್ತು ಹನಿ ಟ್ರಾಪ್ಗೆ ಒತ್ತಾಯ ಮಾಡ್ತಾ ಇದ್ದಂತೆ. ಯುವತಿ ನೀಡಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ಮುಖ್ಯ ಆರೋಪಿ ಪ್ರಕಾಶ್ನನ್ನ ಬಂಧಿಸಿದ್ದು ಈತನ ಕೃತ್ಯಕ್ಕೆ ಸಹಕರಿಸಿದ ಉಳಿದವರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಒಬ್ಬ ಪ್ರಕಾಶ್ ಅಂತ ಆರೋಪಿ ಸುಮಾರು ವರ್ಷದಿಂದ ಅವರ ಜೊತೆ ಇಲ್ಲಿಗಲ್ ಸಂಪರ್ಕ ಇಟ್ಕೊಂಡಿದ್ದವನು ಬಲವಂತವಾಗಿ ರೇಪ್ ಮಾಡ್ತಾ ಇದ್ದವನು. ಆಮೇಲೆ ಫೋಟೋ ಕೂಡ ತಗೊಂಡಿದ್ದಾನೆ ಅವ್ರ ಜೊತೆ. ಆ ಫೋಟೋ ಕೂಡ ಬೇರೆ ಜನರಿಗೆ ಕೊಟ್ಟಿದ್ದಾನೆ. ಜೊತೆ ಸುಮಾರು 2 ಮಂತ್ಸಿಂದ ಅವರಿಗೆ ಟಾರ್ಚರ್ ಕೊಟ್ಟು ಅವರಿಗೆ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಪೋಸ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ 5 ಕಸ್ಟಮರ್ಸ್ಗೆ ಕೂಡ ಅವರು ಕೊಟ್ಟಿದ್ದಾರೆ ಅಂತಲೇ ಹೇಳಿದ್ದಾರೆ. ಅವರು ಕಂಪ್ಲೇಂಟಲ್ಲಿ ಹುಡುಗಿ ಕೊಟ್ಟು ಹೇಳಿದ್ದಾರೆ ವ್ಯಕ್ತಿನ. ಆ ಆಧಾರದ ಮೇಲೆ ಆರೋಪಿ ಪ್ರಕಾಶ್ ನಾವು ಈಗಾಗಲೇ ತಸ್ಕರಿ ಮಾಡಿದ್ದೀವಿ. ಜೊತೆ ಇನ್ನು 2-3 ಜನ ಬಗ್ಗೆ ಕೂಡ ಅವರು ಹುಡುಗಿ ಹೇಳ್ತಿದ್ದಾರೆ. ಅವ್ರನ್ನ ಕೂಡ ನಾವು ಈಗ ಅರೆಸ್ಟ್ ಮಾಡ್ತಾ ಇದ್ದೀವಿ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಾಲಸ್ವಾಮಿ. ಪ್ರಕಾಶ ಹಿನ್ನೆಲೆ ಏನ್ ಕೆಲಸ ಮಾಡ್ತಾ ಇದ್ದ, ಹಾಗೆ ಇನ್ನೂ ಹಲವರು ಆರೋಪಿಗಳಿದ್ದಾರೆ ಅಂತ ಈಗ ಹೇಳ್ತಾ ಇದ್ರು, ಅಂದ್ರೆ ಅವರನ್ನ ಬಂಧಿಸಿದ್ದಾರೆ, ಏನಾದ್ರು ಕ್ಲೂ ಸಿಕ್ಕಿದ್ಯಾ ಅಂತ ಅವ್ರ ಬಗ್ಗೆ? ಮಹೇಶ್, ಪ್ರಕಾಶ್ ಇಲ್ಲಿ ತನಕ ಈಗ ಪೊಲೀಸರಿಗೆ ಬೆಳಗ್ಗೆ ಅವರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ ಬೆಳಗ್ಗೆಯಿಂದ ನಿರಂತರವಾಗಿ. ಇಲ್ಲಿ ತನಕದ ವಿಚಾರಣೆಯಲ್ಲಿ ಪೊಲೀಸರು ಅವನ್ ಬಾಯ್ಬಿಟ್ಟಿರೋದೇನಂದ್ರೆ, ನಾನು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಯನ್ನಾಪುರ ತಾಲೂಕಿನವರು, ಶಿವಮೊಗ್ಗದಲ್ಲಿ ಸೆಟ್ಲ್ ಆಗಿರೋದು. ಶಿವಮೊಗ್ಗದ ಗೋಪಾಲ್ಗೌಡ ಬಡಾವಣೆಯಲ್ಲಿ ಇದ್ದೀನಿ, LIC ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದಾನೆ. ಇತ್ತೀಚಿನ 2 ವರ್ಷದಿಂದ ಇಲ್ಲೊಂದು ಖಾಸಗಿ ಆಸ್ಪತ್ರೆ ನರ್ಸ್ ಆಗಿದ್ದಂತ ಯುವತಿ ಜೊತೆಗೆ ಈತನ ಪ್ರೇಮ ಶುರುವಾಗುತ್ತೆ. ಅದನ್ನ ಮದುವೆ ಆಗ್ತೀನಿ ನಂಬಿಸಿ ಅವನು ದೈಹಿಕ ಸಂಪರ್ಕ ಕೂಡ ಮಾಡ್ತಾನೆ. ಈ ಸಂದರ್ಭದಲ್ಲಿ ವಿಡಿಯೋ ಶೂಟಿಂಗ್ ಮಾಡ್ಕೊಂಡು ಅದನ್ನ ಅವಳಿಗೆ ಪದೇ ತೋರಿಸಿ ಅವಳನ್ನ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾನೆ ಮಹೇಶ್. ಅಂದ್ರೆ ಯುವತಿ ಹೇಗ್ ಪರಿಚಯ ಆಯ್ತು, ಅಂದ್ರೆ ಇವರಿಬ್ಬರ ಪರಿಚಯ ಹೇಗಾಯ್ತು, ಹಾಗೆ ಏನಾದ್ರು ಯಾವ ತರ ಬ್ಲಾಕ್ ಮೇಲ್ ಮಾಡ್ತಿದ್ದಂತೆ, ಅಂದ್ರೆ ಬೇರೆಯವ್ರ ಜೊತೆ ಮಲ್ಕೋಬೇಕು, ವೇಶ್ಯಾವಾಟಿಕೆ ಮಾಡ್ಬೇಕು ಅಂತ, ಇಲ್ಲ ಹನಿ ಟ್ರಾಪ್ ಮಾಡ್ಬೇಕು ಅಂತ ಏನಾದ್ರು ಒತ್ತಾಯ ಮಾಡ್ತಿದ್ದಂತ ಅಂತ? ಈತನು ಕೂಡ ಒಂದು ಅದೇ ಆಸ್ಪತ್ರೆಯಲ್ಲಿ ಸ್ವಲ್ಪ ಕಾಲ ಟೆಕ್ನಿಷಿಯನ್ ಆಗಿ ಕೂಡ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಖಚಿತವಾದ ಇಂಥದೇ ಉದ್ಯೋಗ ಅಂತದಿಲ್ಲ, ಇದೇ ರೀತಿ ವಂಚನೆಯು ನಿರಂತರ ಉದ್ಯೋಗ ಇರ್ಬೋದು ಅಂತೇಳಿ ಪೊಲೀಸರು ಈಗ ಶಂಕೆ ಪಟ್ಟ ಆ ಆಂಗಲ್ ಅಲ್ಲಿ ಅದನ್ನ ತನಿಖೆ ಮುಂದುವರಿಸಿದ್ದಾರೆ. ಈತ ಯುವತಿಯ ವಿಡಿಯೋ ಮತ್ತೆ ಫೋಟೋ ತೆಗೆದು ನಾನು ಹೇಳ್ದವ್ರ ಜೊತೆಗೆ ನಾನು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ, ನಾನು ಹೇಳ್ದವ್ರ ಜೊತೆ ಮಲಗಿಲ್ಲ ಅಂದ್ರೆ ಈ ವಿಡಿಯೋನ ಬಹಿರಂಗ ಮಾಡ್ತೀನಿ ಅಂತ ಎದುರಿಸ್ತಾ ಇರ್ತಾನೆ. ಈ ರೀತಿಯಾಗಿ ಅವನು 3-4 ಜನನ ಹುಡುಗಿ ಹತ್ರ ಕರ್ಕೊಂಡು ಬಂದಿರ್ತಾನೆ. ಆದ್ರೆ ಈ ಕರ್ಕೊಂಡ್ ಬಂದಂತ ವ್ಯಕ್ತಿಗಳದ್ದು ಕೂಡ ಇವನು ವಿಡಿಯೋ ಮಾಡಿರ್ತಾನೆ. ಅದನ್ನ ಹನಿ ಟ್ರಾಫಿಕ್ ಬಳಸ್ಕೊಂಡಿರ್ಬೋದು ಅಂತ ಪೊಲೀಸರಿಗೆ ಅನುಮಾನ ಪಟ್ಟು ಯಾರ್ಯಾರನ್ನ ಇವ್ನು ಕರ್ಕೊಂಡು ಬಂದಿದ್ನೋ ಅವ್ರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸುವಂತ. ಧನ್ಯವಾದ ಹಾಲಸ್ವಾಮಿ, ನಿಮ್ಮೆಲ್ಲ ಮಾಹಿತಿಗಾಗಿ.